ನಮಸ್ತೆ ಎಲ್ಲರಿಗೂ. ನಮಸ್ತೆ ನಮಸ್ತೆ ನಮಸ್ತೆ. ಇಲ್ಲಿ 2 ಶೆಲ್ಸ್ ಇದೆ. 2ರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೆ ಲವ್ ಮೆಸೇಜಸ್ ಏನಿದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೋಡೋಣ. ನಿಮ್ಮ ಪಾರ್ಟ್ನರ್ ಯಾರಾದರೂ ಆಗಿರ್ಬೋದು, ಅಟ್ ಪ್ರೆಸೆಂಟ್ ನೀವು ಲವ್ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ಫ್ಯೂಚರಲ್ಲಿ ಲವ್ ಮಾಡೋರಾಗಿರ್ಬೋದು, ಅಥವಾ ಆಲ್ರೆಡಿ ಲವ್ ಮಾಡಿ ಸಪ್ರೇಷನಲ್ಲಿ ಇರೋರಾಗಿರ್ಬೋದು, ಅಥವಾ ನಿಮ್ಮ ಮಮ್ಮಿ ಆಗಿರ್ಬೋದು, ಅಥವಾ ನಿಮ್ಮ ಡ್ಯಾಡಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡಿಗೆ ಹಸ್ಬೆಂಡ್ ಆಗಿರ್ಬೋದು. ಬನ್ನಿ ನಿಮ್ಮ ಲವ್ ಮೆಸೇಜಸ್ ಏನಿದೆ ಅಂತ. ಇದೊಂದು ಜನರಲ್ ರೀಡಿಂಗು, ಎಲ್ರಿಗೂ ಅನ್ವಯಿಸೋದಿಲ್ಲ. ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ನಿಮ್ಗೊಂಚೂರು ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಚೆಕ್ ಅದರ್ ವಿಡಿಯೋಸ್. ಓಕೆ, ವಾಟ್ ನೆಕ್ಸ್ಟ್, ವಾಟ್ ಎಕ್ಸ್ಪೆಕ್ಟ್, ಏನು ಇದೆ ನೋಡೋಣ. ಸೊ ಏನು ಮೆಸೇಜಸ್ ಇದೆ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ನಿಮ್ಮ ಲವ್ಡ್ ಒನ್ಸ್ ಕಡೆಯಿಂದ. ಸೊ ತುಂಬ ಸೀಕ್ರೆಟ್ಸ್ ಅಂತೂ ಇದೆ, ಬಹಳಷ್ಟು ಸೀಕ್ರೆಟ್ಸ್ಗೆ ಉತ್ತರ ಬೇಕಾಗಿದೆ ನಿಮಗೆ. ನೋಡೋಣ. ಏಂಜಲ್ಸ್, ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ವಾಟ್ ಈಸ್ ಲವ್ ಮೆಸೇಜಸ್? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ನಿನಗಾಗಿ ನಿನಗಾಗಿ ಈ ತನು ಮನವೇ ನಿನ್ನ. ವಾವ್ ವಾವ್, ವಾಟ್ ಐ ಟೋಲ್ಡ್. ಸೀಕ್ರೆಟ್ಸ್. ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗಿದ್ದೆ ಆದರೆ ಅದಕ್ಕೆ ಕೆಲವು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಏನಂತ ತಿಳ್ಕೊಬೇಕಾ? ವೇಟ್ ಮಾಡಬೇಕು. ನೈಟ್ ಆಫ್ ಪೆಂಟಿಕಲ್ಸ್ ಇಸ್ ರಿವರ್ಸ್. ಸೊ ಇನ್ನ ಕಾಯಕ್ಕೆ ಸಾಧ್ಯ ಇಲ್ಲ. ದೇ ಕಾಂಟ್ ವೇಟ್ ದೇ ಕಾಂಟ್ ವೇಟ್. ಇಷ್ಟು ದೂರ ಇಲ್ಲಿಂದ ಅಲ್ಲಿವರೆಗೂ ಟೇಬಲ್ಲೇ ಸಾಲಲ್ಲ, ಅಷ್ಟು ಕಾರ್ಡ್ಸ್ ಬಿದ್ದಿದೆ. ಇವ್ರನ್ನ ಸ್ವಲ್ಪ ಇಲ್ಲಿಡೋಣ. ಈಗ ಲೆಟ್ಸ್ ಸ್ಟಾರ್ಟ್. ಜಸ್ಟ್ ಎ ಮಿನಿಟ್, ಸ್ವಲ್ಪ ಸಮಯ ಕೊಡಿ. ಓಕೆ, ನಿಮ್ಮ ಎಕ್ಸ್ ಫೋನ್ ಮಾಡೋದ್ರಲ್ಲಿ ಇದ್ದಾರೆ, ನಿಮ್ಮ ಎಕ್ಸ್ ಫೋನ್ ಮಾಡೋದ್ರಲ್ಲಿ ಇದ್ದಾರೆ, ನಿಮ್ಮ ಎಕ್ಸ್ ಮೆಸೇಜ್ ಮಾಡೋದ್ರಲ್ಲಿ ಇದ್ದಾರೆ, ನಿಮ್ಮ ಎಕ್ಸ್ ಬರೋದ್ರಲ್ಲಿ ಇದ್ದಾರೆ. ಸುಮ್ಮನೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀರ ಅಲ್ವಾ, ಬೇರೆದು ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಲವ್ ಮೆಸೇಜ್ ಅಂದರೆ ತುಂಬ ಅರ್ಜೆಂಟಲ್ಲಿ ಇರ್ತಾರೆ. ಸೊ ನಿಮ್ಮನ್ನ ಅವರು ಇಂಡಿವಿಜುವಲ್ ಪರ್ಸನ್ ಆಗಿ ನೋಡ್ತಾರೆ, ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ನೀವು ಹೇಗೆ ನಿಮ್ಮನ್ನ ನೀವು ಯಾರು ಸಹಕಾರ ಇಲ್ದಿರ ನೀವಿದ್ದೀರಾ, ನಿಮ್ಮ ನೀಡೆಡ್ ಏನಿದೆ, ನಿಮ್ಮ ಅವಶ್ಯಕತೆಗಳನ್ನ ನೀವೇ ಪೂರೈಸ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಅಥವಾ ಏನು ಹೇಳ್ತಾರೆ, ನೀವಿಬ್ರು ಹೆಂಗ್ ಜೋಡಿ ಆದ್ರಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಾರಿ, ನೀವಿಬ್ರು ಹೆಂಗ್ ಜೋಡಿ ಆದ್ರಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾವಿಬ್ರು ಹೇಗ್ ಜೋಡಿ ಅದು ಅಂತ. ನಿಮ್ ಪ್ರೀತಿ ಅವ್ರಿಗೆ ಬಿಟ್ಟಿರಕ್ ಆಗ್ತಾ ಇಲ್ಲ. ಸೊ ಇನ್ನ ಅವ್ರು ನಿಧಾನ ಮಾಡಲ್ಲ. ಈ ಕಾರ್ಡ್ ತುಂಬಾ ನಿಧಾನ, ಮೇ ಬಿ ವರ್ಷಗಟ್ಲೆ ಬೇಕು. ಈ ಕಾರ್ಡ್ ಬಂತು ಅಂದ್ರೆ ವರ್ಷ, ಕಮ್ಮಿ ಅಂದ್ರೂ 1 ವರ್ಷ 2 ವರ್ಷ ಆದ್ರೂ ಬೇಕು ಅವ್ರು ನಿಮ್ ಜೀವನಕ್ಕೆ ವಾಪಸ್ ಬರಕ್ಕೆ. ಬಟ್ ಇದು ರಿವರ್ಸ್ ಬಂದಿದೆ. ಇದು ರಿವರ್ಸ್ ಯಾಕೆ ಬಂದಿದೆ ಅಂದರೆ ಅವರು ಬೇಗ ವಾಪಸ್ ಬರ್ತಾರೆ ಅಂತ ಹೇಳಲಿಕ್ಕೆ ಬಂದಿದೆ. ಎಸ್, ಅದಕ್ಕೆ ಕ್ರಾಸ್ ಚೆಕ್ ಮಾಡಿದೆ ಇಲ್ಲಿ. ಸೊ ನೋಡಿ,
ಡೆಫಿನೆಟ್ಲಿ ಬರ್ತಾರೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಅನ್ಸುತ್ತೆ, ಅದು ಎಂಡ್ ಆಗಿ ಖಂಡಿತ ವಾಪಸ್ ಬರ್ತಾರೆ. ಇನ್ನೊಂದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಅವರು ಎಸ್ ಪ್ರೀತಿ ಆಫರ್ ಮಾಡೋದ್ರಲ್ಲಿದೆ. ತುಂಬ ಪ್ರೀತಿ 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 ಬಿಟ್ಟು ಇಲ್ಲೇನೂ ಇಲ್ಲ. ಸೊ ಎಲ್ಲ ಕಪ್ ಎನರ್ಜಿಲೇ ಇದೆ. ಸೊ ಜಾಸ್ತಿ ಅವರು ಬರ್ತಾ ಇದ್ದಾರೆ, ಹೊಸ ಪ್ರೀತಿನೂ ಬರ್ತಾ ಇದೆ, ಜೊತೆಗೆ ಎಕ್ಸ್ ಕೂಡ ಬರ್ತಾ ಇದ್ದಾರೆ. ನನಗಿಲ್ಲಿ ತುಂಬ ಕನ್ಫ್ಯೂಷನ್ ಸ್ಟೇಟಿಗೆ ನೀವು ಹೋಗ್ತಾ ಇದ್ದೀರಾ. ಯಾಕೆಂದರೆ ಆಲ್ರೆಡಿ ನೀವು ಬರಲ್ಲ ಅಂದ್ಕೊಂಡು ಮೂವ್ ಆನ್ ಮಾಡಿ ಇನ್ನೊಬ್ರ ಜೊತೆ ಕರೆಂಟಲ್ಲಿ ಇನ್ನೊಬ್ರ ಜೊತೆ ಲವಲ್ ಇದ್ದೀರಾ. ಆದರೆ ಅಚಾನಕ್ ಆಗಿ ಎಕ್ಸ್ ಕೂಡ ಬರ್ತಾ ಇದ್ದಾರೆ, ಜೊತೆಗೆ ನ್ಯೂ ಲವ್ ಕೂಡ ಬರ್ತಾ ಇದೆ, ಜೊತೆಗೆ ನಿಮ್ಮದು ಕರೆಂಟ್ ಲವ್ ಕೂಡ ಇದೆ. ಮೂರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊತೀರಾ? ವೆರಿ ಟಫ್ ಯಾ. ಅದಕ್ಕೆ ಹೇಳೋದು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅಂತ. ತಪ್ಪಾಗಿ ತಿಳ್ಕೊಬೇಡಿ. ಅಂದರೆ ಇವಾಗ ನೀವೇ ತಾನೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು, ನಾನು ಮಾಡ್ತಾ ಇದ್ದೀನಿ. ಓಕೆ, ಬಿಟ್ಟಾಕಿ. ನೀವು ತುಂಬ ಸ್ಪಿರಿಚುವಲ್ಲು, ಅವ್ರು ತುಂಬ ಮೆಟೀರಿಯಲ್ಲು, ಅಥವಾ ವೈಸ್ ವರ್ಸ ಆದರೂ ಆಗಿರ್ಬೋದು. ನೀವು ತುಂಬ ಮೆಟೀರಿಯಲ್ಲು, ಅವ್ರು ತುಂಬ ಸ್ಪಿರಿಚುವಲ್ಲು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ನೀವು ಅವರಿಗೆ ಕೊಟ್ಟಂಥ ಗಿಫ್ಟು, ಮಾತು ಎಲ್ಲವೂ ಕೂಡ ಅವರಲ್ಲಿ ಜೋಪಾನ ಆಗಿದೆ. ಅದನ್ನೇ ನೋಡಿಕೊಂಡು ಅದನ್ನೆಲ್ಲ ವಾಪಸ್ ತೊಗೊಂಬರ್ತಾ ಇದ್ದಾರೆ ನಿಮಗೆ ತೋರಿಸ್ಲಿಕ್ಕೆ. ನೋಡು ನಾನು ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂತ. ನೀವು ಕೂಡ ಅವ್ರು ಕೊಟ್ಟಂಥ ಹುಡುಗರನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದೀರಾ. ಯಾರೋ ಇಲ್ಲಿ ಸಿಂಗಲ್ ಪೇರೆಂಟ್, ಸಿಂಗಲ್ ಮದರ್ ಇರೋದು ಇದೆ ಎನರ್ಜಿ. ಸೊ ಅವರು ಕೂಡ ವಾಪಸ್ ಬರೋರು ಇದ್ದಾರೆ. ಕೆಲವರು ಬರ್ತಾರೆ, ಕೆಲವ್ರ ಎನರ್ಜಿ ಇಲ್ಲೇನು ಶೋ ಆಗ್ತಾ ಇಲ್ಲ. ಆದರೆ ನಿಮ್ಮ ಆಪೋಸಿಟ್, ಟೋಟಲ್ ಆಪೋಸಿಟ್ ಕ್ಯಾರೆಕ್ಟರ್ ಇದೆರಡೂ. ಸೊ ಇಬ್ಬರು ಈಕ್ವಲ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ. ಸೊ ಡಿವೈನ್ಲಿ ಇಲ್ಲಿ ನೋಡಿ, ಸ್ಪಿರಿಚುವಲ್ಲಿ ಇದೆ, ಇದು ಕೂಡ ಸ್ಪಿರಿಚುವಲ್ ಲವ್ನ ಹೇಳುತ್ತೆ, ಸ್ಪಿರಿಚುಯಾಲಿಟಿನ ಹೇಳುತ್ತೆ. ಸೊ ಡಿವೈನ್ ಕೌಂಟರ್ ಪಾರ್ಟ್ ಅಂತ ಕರಿಬೋದು ಇಲ್ಲಿ. ಸೊ ಅವರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಜೊತೆಗೆ ನಿಮ್ಮನ್ನ ತುಂಬ ಹೈಯರ್ ಲೆವೆಲಲ್ಲಿ ಇಟ್ಟು ನೋಡ್ತಾರೆ, ನಿಮ್ಮನ್ನು ತುಂಬ ಗೌರವಿಸ್ತಾರೆ, ಅಭಿಮಾನಿಸ್ತಾರೆ. ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗಿದೆ ಈಗ. ಯಾಕೆಂದರೆ ಮುಂಚೆ ಅರ್ಥ ಆಗ್ತಾ ಇರಲಿಲ್ಲ. ಯಾಕೆಂದರೆ ನೀವೇ ಬೇರೆ ಥರ, ಅವರೇ ಬೇರೆ ಥರ. ಅವರೆಲ್ಲ ಸುಮ್ಮನೆ ಹಿಂಗೆ ಜಡ್ಜ್ ಮಾಡೋದು, ಪ್ರಪಂಚದಲ್ಲಿ ಹೇಗೆ ಜಡ್ಜ್ ಮಾಡ್ತಾರ ಹಾಗೆ. ನೀವು ಹಂಗಲ್ಲ, ಎಲ್ಲ ಮನಸ್ಥಿತಿಯಿಂದ ಜಡ್ಜ್ ಮಾಡೋದು, ಎಲ್ಲ ಆಧ್ಯಾತ್ಮಿಕ ರೀತಿಯಿಂದ ನೋಡೋದು, ಅಥವಾ ಉಲ್ಟಾನೂ ಆಗಿರ್ಬೋದು. ಅವರು ಆಧ್ಯಾತ್ಮಿಕ ರೀತಿಯಿಂದ ನೋಡೋದು, ನೀವು ಹೀಗಿರೋದಿರ್ಬೋದು. ಒಟ್ಟಿನಲ್ಲಿ ಅವರು ಹೊಸದಾಗಿ ಪ್ರೀತಿನ ತೊಗೊಂಡ್ಬರ್ತಾ ಇದ್ದಾರೆ. ಹೊಸ ಪ್ರೀತಿನೂ ಬರ್ತಾ ಇದೆ, ಹಳೆ ಪ್ರೀತಿನೂ ಬರ್ತಾ ಇದೆ, ಈಗಿರೋ ಪ್ರೀತಿನೂ ಜೊತೆಲಿದೆ. ಯಾರನ್ನ ಆಯ್ಕೆ ಮಾಡ್ತೀರಾ ನಿಮಗೆ ಬಿಡ್ತೀನಿ. ಕೆಲವ್ರಿಗೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾ ಇದ್ದಾರೆ, ಕೆಲವ್ರಿಗೆ ನಿಮ್ಮ ಡಿವೈನ್ ಕೌಂಟರ್ ಪಾರ್ಟ್ ಜೊತೆ ನಿಮ್ಮ ವಿಶ್ ಫಿಲ್ ಆಗೋದ್ರಲ್ಲಿದೆ, ನಿಮಗೆ ಮದುವೆ ಆಗೋದ್ರಲ್ಲಿದೆ, ನಿಮ್ಗೆ ದುಡ್ಡು ಬರೋದ್ರಲ್ಲಿದೆ, ಜೊತೆಗೆ ಆರೋಗ್ಯ ಕೂಡ ಸರಿ ಹೋಗುತ್ತೆ. ಅವರಿಲ್ಲ ಅಂತ ಡಿಪ್ರೆಷನಲ್ಲಿ ಏನಿದ್ರಿ ಅದರಿಂದ ಹೊರಗೆ ಬರ್ತೀರಾ. ಬಹಳಷ್ಟು ಜನಕ್ಕೆ ಸೀಕ್ರೆಟ್ಸ್ ಇದೆ. ಸೊ ಸೀಕ್ರೆಟ್ಸು ಮತ್ತು ಅನಾರೋಗ್ಯ, ಸೀಕ್ರೆಟ್ಸು ಮತ್ತು ಅನಾರೋಗ್ಯ, ಎಲ್ಲ ಬದಲಾವಣೆ, ಎಲ್ಲ ಸ್ಟಕ್ ಎನರ್ಜಿ, ಸಮಸ್ಯೆಗಳು ಎಲ್ಲಕ್ಕೂ ಒಂದು ಕಾರಣ ಇದೆ. ಸೊ ಅದೆಲ್ಲ ಕಾರಣಗಳನ್ನು ಮೀರಿ ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಎಲ್ಲ ಅಡೆತಡೆಗಳನ್ನು ಮೀರಿ ಒಂದು ಟ್ರ್ಯಾಪಿಂಗ್ ಎನರ್ಜಿಯಿಂದ ತಪ್ಪಿಸ್ಕೊಂಡು ನಿಮ್ಮ ಪ್ರೀತಿ ಅವ್ರನ್ನ ನಿಮ್ಮ ಜೀವನಕ್ಕೆ ವಾಪಸ್ ಕರ್ಕೊಂಬರ್ತಾ ಇದೆ 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 ಎ ಟೈಮ್ ಫಾರ್ ಹೀಲಿಂಗ್. ಎಸ್, ಹೀಲ್ ಮಾಡ್ಕೊಳ್ಳಿ ಸ್ವಲ್ಪ ನಿಮ್ಮನ್ನು ನೀವು. ಅವ್ರಿಗೂ ಹೀಲಿಂಗ್ ಬೇಕಾಗಿರಬಹುದು. ಎ ಟೈಮ್ ಟು ಗಿವ್ ರೇದರ್ ದೆನ್ ಟೇಕ್. ಎಸ್, ಅವ್ರಿಗೆ ಅರ್ಥ ಆಗಿದೆ. ಇಷ್ಟು ದಿನ ನಿಮ್ಮ ಪ್ರೀತಿನ ಪಡ್ಕೊಂಡ್ರು, ಈಗ ಆ ಪ್ರೀತಿನ ನಿಮಗೆ ವಾಪಸ್ ಕೊಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇನ್ ಗುಡ್ ವೇಲಿ, ಅಂದರೆ ಎಲ್ಲ ಆಗಲೇ ಗಿಫ್ಟ್ ಕೂಡ ಹೇಳಿದೆ, ಗಿಫ್ಟ್ ತೋರಿಸೋದು, ವಾಪಸ್ ಕೊಡೋದು ಅಂತ. ಆದರೆ ವಾಪಸ್ ಕೊಡೋದಲ್ಲ, ಜೋಪಾನ ಮಾಡಿಟ್ಟಿರೋದು ಅಂತ. ಮೇ ಬಿ ನಿಮಗೂ ಅದೇ ಇರಬಹುದು. ಅವರಿಂದ ನೀವು ಇಷ್ಟು ದಿನ ಪ್ರೀತಿ ಪಡ್ಕೊಂಡಿದ್ರೆ ಆ ಪ್ರೀತಿ ನೀವು ಅವರಿಗೆ ತೋರಿಸುವಂಥ ಸಮಯ. ವರ್ಕ್ ಥ್ರೋ ಯುವರ್ ಫಿಯರ್ಸ್. ನಿಮ್ಮ ಭಯದ ಮೇಲೆ ನೀವು ಕೆಲಸ ಮಾಡಿ. ಯಾಕೆ ಅಂದರೆ ಈ ಸೀಕ್ರೆಟ್ಸು ಮತ್ತು ಈ ಅನಾರೋಗ್ಯ ಮತ್ತು ಈ ಟ್ರ್ಯಾಪಿಂಗ್ ಎನರ್ಜಿ ಅವ್ರನ್ನ ತಡೆ ಹಿಡ್ದಿತ್ತು. ಅದನ್ನೆಲ್ಲ ಅವರು ನಿಧಾನ ಆಗಲಿಕ್ಕೆ ಕಾರಣ ಆಯಿತು. ಈಗ ಅವರು ಆ ಭಯದ ಮೇಲೆ ಕೆಲಸ ಮಾಡಿದ್ದಾರೆ. ನೀವು ಕೂಡ ಆ ಭಯದ ಮೇಲೆ ಕೆಲಸ ಮಾಡಿ, ಜೊತೆಗೆ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಪಡಿ. ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಅವರು ಏನೇ ಅಡ್ಡಿ ಬಂದರೂ, ಏನೇ ಸಮಸ್ಯೆ ಬಂದರೂ, ಏನೇ ಬಂದರೂ ಕೂಡ ಎಲ್ಲನೂ ಕೂಡ ನೋಡಿ, ಎಲ್ಲವೂ ಕೂಡ ಎದುರಿಸಿ ಬಂದಿದ್ದಾರೆ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಮೇಲೆ ಅವರಿರೋ ಇಟ್ಟಿರುವಂಥ ಪ್ರೀತಿಗೋಸ್ಕರ.
ಸೊ ಲವ್ ಫಾರ್ ಎವರ್ ವಿತ್ ಯು, ಖಂಡಿತವಾಗ್ಲು ಗಾಡ್ ವಿತ್ ಯು ಅಂತ ಇದೆ. ಸೊ ದೇವ್ರು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಡ್ರೀಮರ್, ಕನಸು ಕಾಣೋದೆ ಅಂತ ಇದ್ದಾರೆ. ತುಂಬ ಬೇಗ ಬರ್ತಾರೆ. ಮೇ ಬಿ 9 days ಒಳಗೆ, 9 hour ಒಳಗೆ, ಅಥವಾ 8 days ಒಳಗೆ, 8 week ಒಳಗೆ, 9 week ಒಳಗೆ. ಹೆವಿ ಅಂದರೆ 9 month. ಸ್ನೇಹಿತರ ಸಹಾಯ ಪಡೆಯಿರಿ. ಬೇಕು ಅಂದರೆ ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ. ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಡಿವೈನ್ಲಿ ಇದೆ. ಸ್ಪಿರಿಚುವಲಿ ಇದೆ ಈ ಜರ್ನಿ. ವಿರುದ್ಧ ಸ್ವಭಾವದ ಪ್ರೇಮಿ, ಓಪನ್ ಮೈಂಡಾಗಿ ಇಟ್ಕೊಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ ಅವ್ರು ಯಾವತ್ತೂ ರೀಚ್ ಆಗಲ್ಲ, ಆದರೆ ಅವ್ರಿಗೂ ನಿಮಗೂ ತುಂಬ ಪ್ರೀತಿ ಅಂತೂ ಇದೆ. ಯಾಕೆ ಅಂದರೆ ಹಿ ಈಸ್ ಕಿಂಗ್ ಆಫ್ ಸೋರ್ಡ್ಸ್, ನೀವು ಹೈ ಪ್ರಿಸ್ಟೆಸ್ ಎನರ್ಜಿಲಿ ಇದ್ದೀರಾ. ಹಾಗಾಗಿ ಪ್ರೀತಿನ ವ್ಯಕ್ತಪಡಿಸಿ, ಎಕ್ಸ್ಪ್ರೆಸ್ ಯುವರ್ ಲವ್. ನೀವು ಹೈ ಪ್ರಿಸ್ಟೆಸ್ ಎನರ್ಜಿಲಿರೋರು ಸ್ವಲ್ಪ ಕಷ್ಟ ಎಕ್ಸ್ಪ್ರೆಸ್ ಮಾಡೋದು, ತುಂಬ ಮೂಡಿಯಾಗಿರ್ತಾರೆ. ಆದರೆ ಅವರು ಎಲ್ಲಾನು ಹೇಳ್ತಾನೆ ಇರ್ತಾರೆ. ಹಾಗಾಗಿ ನೀವು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ತಪಸ್ಸಿನ ಪ್ರೇಮ ಸರಿಯಾದ ಸಮಯಕ್ಕೆ ಅಂತ ಇದೆ. ಸೊ ಖಂಡಿತವಾಗ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಅವಾಗಿಂದಾನು. ಸೊ ನಿಮ್ಮ ಪ್ರೀತಿ ಅವ್ರನ್ನ ತಡೆ ಹಿಡಿದಿದೆ. ಹಾಗಾಗಿ ಅವರು ವಾಪಸ್ ಬರುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳು ಎಲ್ಲ ರೀತಿಲೂ ಅವ್ರ ಜೀವನದಲ್ಲಿ ಬಹಳಷ್ಟು ಸಮಸ್ಯೆ ಅನುಭವಿಸಿ ನಿಮ್ಮ ಪ್ರೀತಿನೇ ಕೊನೆಗೆಲ್ಲ ಅಂತ ಅಂದ್ಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ. ಮನೆಯ ಸಮಸ್ಯೆಗಳಿಗೆ ಪರಿಹಾರ ಬೇಕಿದೆ. ಸೊ ಅವಶ್ಯಕತೆ ಇದೆ, ಪರಿಹಾರದ ಅವಶ್ಯಕತೆ. ಸೊ ಹೃದಯದಿಂದ ಹೃದಯಕ್ಕೆ ಪ್ರೇಮ ಸಂದೇಶ ಅಂತ ಇದೆ. ಸೊ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ನೋಟ್ಸ್ ಇದೆ, ಬನ್ನಿ ನಿಮಗೋಸ್ಕರ ಏನು ಬರುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು. Okay. Please don't take what happened personally. It's my fault. It's not you ಅಂತ ಹೇಳ್ತಿದ್ದಾರೆ. ಸೊ ಏನು ನಡೀತೋ ಅದನ್ನ ಮನಸ್ಸಿಗೆ ಹಚ್ಕೊಬೇಡಿ, ಪರ್ಸ್ನಲ್ ಆಗಿ ತಗೊಬೇಡಿ. ಅದೆಲ್ಲ ಆಗಿದ್ದು ಅವರಿಂದ, ನಿಮ್ಮಿಂದ ಅಲ್ಲ. ಅದಕ್ಕೆ ಕಾರಣ ಅವರು, ನೀವಲ್ಲ ಅಂತ ಹೇಳ್ತಾ ಇದ್ದಾರೆ. I want to saying goodbye to you was the hardest thing I ever had to do. ಬಹಳಷ್ಟು ಪ್ರಯತ್ನ ಪಟ್ಟರು ನಿಮ್ಮನ್ನು ಬಿಟ್ಟು ಹೋಗಬೇಕು, ನಿಮಗೆ ಗುಡ್ ಬಾಯ್ ಹೇಳಬೇಕು ಅಂತ. ಆದರೆ ಅವ್ರ ಕೈಲಿ ಅದು ಸಾಧ್ಯನೇ ಆಗಲಿಲ್ಲ. ಜಸ್ಟ್ ಪ್ರೆಟೆಂಡ್ ಅಂಡ್ ಜಸ್ಟ್ ಗೋ ವಿತ್ ವಾಟ್ ಫೀಲ್ಸ್ ಈಸಿ ಅಂಡ್ ಕಂಫರ್ಟಬಲ್. ಐ ಆಮ್ ನಾಟ್ ರೆಡಿ ಟು ಚೇಂಜ್ ಜಸ್ಟ್ ಯೆಟ್. ಎಸ್, ಕೆಲವ್ರಿಗೆ ಆಗಿನ ಪರಿಸ್ಥಿತಿ ಏನಿತ್ತು, ಹೇಗಿತ್ತು, ಅಥವಾ ಈಗಿನ ಪರಿಸ್ಥಿತಿ ಏನಿತ್ತು ಅಂದರೆ ಅವ್ರಿಗೇನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನ ಒಪ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ, ಅದನ್ನ ಬಿಟ್ಬಿಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ಸೊ ಅವರು ಕಂಫರ್ಟಬಲ್ ಝೋನಲ್ಲೇ ಇರಲಿಕ್ಕೆ ಬಯಸ್ತಾ ಇದ್ರು. ಹಾಗಾಗಿ ಅವರಲ್ಲಿ ಬದಲಾವಣೆ ಆ ಕ್ಷಣಕ್ಕೆ ಬರಲಿಲ್ಲ. ಯಾಕೆಂದರೆ ನಿಮ್ಮ ಪ್ರೀತಿಲಿ ಬದಲಾವಣೆ ಕೇಳ್ತಾ ಇತ್ತು. ಯಾಕೆಂದರೆ ಅವರು ಅವ್ರ ಮೈಂಡ್ ಬೇರೆ ಥರ. ಅವರು ನಿಮ್ಮದು ಸ್ಪಿರಿಚುವಲ್ ಮೈಂಡು, ಅವ್ರದ್ದು ಮೆಟೀರಿಯಲೈಸ್ ಮೈಂಡು. ನೀವು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತೀರಾ, ಅವರು ವ್ಯಾವಹಾರಿಕವಾಗಿ ಚಿಂತನೆ ಮಾಡ್ತಾರೆ. ಹಾಗಾಗಿ ಅದು ಕಷ್ಟ ಆಗ್ತಿತ್ತು ಅವ್ರಿಗೆ ಒಪ್ಕೊಳ್ಳಿಕ್ಕೆ. ನಿಮ್ಮಿಬ್ರು ರಿಲೇಶನ್ಶಿಪ್ ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ಆಗಲೇ ಹೇಳಿದಾಗೆ ನಾವಿಬ್ರು ಹೇಗೆ ಒಂದಾದು, ನಾವಿಬ್ರು ಟೋಟಲಿ ಅಪೋಸಿಟ್ ಅಲ್ವಾ. ನಾನು ಯೋಚನೆ ಮಾಡೋ ರೀತಿನೇ ಬೇರೆ, ನೀನು ಯೋಚನೆ ಮಾಡೋ ರೀತಿನೇ ಬೇರೆ ಅಂತ. I am fantasizes about you. You still take my breath away, and you are the only one who can turn me on like that. ಅವರು ನಿಮ್ಮ ಬಗ್ಗೆ ತುಂಬ ಕನಸು ಕಾಣ್ತಾರೆ. ಫ್ಯಾಂಟಸೈಸ್, ನಿಮ್ಮ ಜೊತೆ ಆಲ್ರೆಡಿ ಎಲ್ಲ ರೀತಿಯ ಸಂಸಾರನೂ ಮಾಡಿಬಿಟ್ಟಿದ್ದಾರೆ ಕನಸಲ್ಲೇನೆ. ನಿಮ್ಮನ್ನು ನೋಡಿದಾಗ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರು ಉಸಿರೇ ನಿಂತೋದಂಗೆ ಅನಿಸುತ್ತೆ.
ನೀವು ಮಾತ್ರ ಅವ್ರನ್ನ ಆ ಥರ ಬದಲಾಯಿಸ್ಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಸ್ಪಿರಿಚುವಲ್ ಡಿವೈನ್ ಫೆಮಿನೈನ್ ಇದ್ದೀರಾ. ನೀವು ಸುಮ್ಮನೆನಾ ಡಿವೈನ್ ಫೆಮಿನೈನ್ ಅಂದರೆ? ದ ಡಿಸ್ಟೆನ್ಸ್ ಹ್ಯಾಸ್ ಬೀನ್ ಕಿಲ್ಲಿಂಗ್ ಮೀ. ಎಸ್, ಅವ್ರಿಗೆ ಈ ದೂರನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಕಾರ್ಡ್ ರಿವರ್ಸ್ ಬಂದಿದೆ. ಇದು ಬಂದ್ರೆ ವರ್ಷಾನ್ಗಟ್ಲೆ ಬೇಕು ಅವ್ರು ವಾಪಸ್ ಬರ್ಲಿಕ್ಕೆ, ಆ ಕೆಲಸ ಆಗ್ಲಿಕ್ಕೆ. ಇದು ರಿವರ್ಸ್ ಬಂದಿದೆ ಅಂದ್ರೆ ಅವ್ರ ಕೈಲಿ ಇನ್ನಿರಕ್ ಆಗ್ತಿಲ್ಲ, ಬರ್ತಾ ಇದ್ದಾರೆ ಅಂತ. ಐ ಹೇಟ್ ದಟ್ ಐ ಲವ್ ಯು. ನಂಗೆ ಈ ವರ್ಡ್ ತುಂಬ ಇಷ್ಟ ಆಗುತ್ತೆ. ಅವರು ನಿಮ್ಮನ್ನ ಪ್ರೀತಿಸೋ ಅಂತ ವಿಚಾರನೇ ದ್ವೇಷ ಮಾಡ್ತಾರೆ. ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇರೋದು ಅವ್ರಿಗೆ ಇಷ್ಟ ಇಲ್ಲ. ಆದರೆ ಅವ್ರೇನು ಮಾಡೋಕ್ಕಾಗಲ್ಲ. ನೀವು ಅಷ್ಟು ಇರಸ್ಟಿಬಲ್ ಇದ್ದೀರಾ, ಅಷ್ಟು ಅಟ್ರಾಕ್ಟಿವ್ ಆಗಿದ್ದೀರಾ. ಹಾಗಾಗಿ ಪ್ಲೀಸ್ ಅಕ್ನಾಲೆಜ್ ಮೀ. ಬನ್ನಿ ಇವಾಗ ಸ್ವಲ್ಪ ಚಾಮ್ಸ್ ನೋಡೋಣ. ಚಾಮ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡುತ್ತೆ ಅಂತ. ಬಟರ್ಫ್ಲೈ ಇದೆ. ಸೊ ಬದಲಾವಣೆ ಖಂಡಿತ ತರುತ್ತೆ ಬಟರ್ಫ್ಲೈ. ನಿಮ್ಮ ಲವ್ ಲೈಫ್ ಬದಲಾಗ್ತಾ ಇದೆ. ಸೊ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದಾರೆ. ಅವ್ರಿಗೆ ಭಾವನೆಗಳು ಬದಲಾಗ್ತಾ ಇದೆ. ಭಾವನೆಗಳ ಬೆಲೆ, ಸಂಬಂಧದ ಬೆಲೆ ಗೊತ್ತಾಗ್ತಾ ಇದೆ. ಸೊ ಇಬ್ಬರಿಗೂ ಹೀಲಿಂಗ್ ತುಂಬ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಸೊ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಸ್ಟಾರ್ ಇದೆ. ಸೊ ಆಂಜನೇಯನ ಎನರ್ಜಿ ಕೂಡ ಇದೆ. ಸೊ ಗದೆ ಇದೆ. ಸೊ ಯೂಸ್ ಯುವರ್ ವೆಪನ್. ನಿಮ್ಗೆ ಯಾವಾಗ ನಿಮ್ಮ ಸಂಬಂಧನ ಉಳಿಸ್ಕೊಳ್ಲಿಕ್ಕೆ ಏನಾದರೂ ಅವಶ್ಯಕತೆ ಇದೆ, ಅದ್ರ ಬಗ್ಗೆ ಮಾತಾಡೋ ಅಂಥದ್ದು, ಪ್ರೊಟೆಕ್ಷನ್ ಬೇಕು ನಮ್ಮ ಸಂಬಂಧಕ್ಕೆ ಅನಿಸುತ್ತೋ ಆವಾಗ ನೀವು ತಗೊಳ್ಳಿ. ನೋಡಿ, ಮೂನ್ ಎನರ್ಜಿ ಇದೆ ಮತ್ತೆ. ಸೊ ಖಂಡಿತವಾಗ್ಲೂ ಏನೋ ಸೀಕ್ರೆಟ್ಸ್ ಇದೆ ಇಲ್ಲಿ ಕೆಲವ್ರ ಜೀವನದಲ್ಲಿ. ಏನು ಅಂತ ತಿಳ್ಕೊಳ್ಳಿ. ಗೋಸ್ಟಿಂಗ್ ಎನರ್ಜಿ ಕೂಡ ಇದೆ. ಸೊ ಗೋಸ್ಟ್ ಆಗಿದೆ ಇಲ್ಲಿ. ಸೊ ಟ್ರ್ಯಾಪ್ ಎನರ್ಜಿ ಕೂಡ ಇದೆ. ಸೊ ಬುದ್ಧ ಇದೆ. ಮೆಡಿಟೇಷನ್ ಮಾಡಿ. ಕುಬೇರ ಇದ್ದಾರೆ. ಸೊ ಮನಿ ಬಗ್ಗೆ ಚಿಂತೆ ಮಾಡಬೇಡಿ. ಸ್ಟಾರ್ ಇದೆ. ಸೊ ನಿಮ್ಮ ಕನಸು ವಿಶ್ ಫುಲ್ಫಿಲ್ ಆಗುತ್ತೆ. ಸೊ ಭರವಸೆ ಕಳ್ಕೊಬೇಡಿ. ಸೊ ಇಲ್ಲಿ ಅಂಬ್ರೆಲಾ ಇದೆ, ಛತ್ರಿ ಇದೆ. ಸೊ ಅದು ಕೂಡ ನಿಮಗೆ ಪ್ರೊಟೆಕ್ಷನ್, ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಲವ್ ಲೈಫ್ ಪ್ರೊಟೆಕ್ಟೆಡ್ ಆಗಿದೆ. ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಗ್ರೋತ್ ಕೂಡ ಆಗುತ್ತೆ. ಜೊತೆಗೆ ಇಲ್ಲಿ ಶೆಲ್ ಕೂಡ ಬಂದಿದೆ ನೋಡಿ. ಇಲ್ಲೂ ಶೆಲ್ ಇದೆ, ಇಲ್ಲೂ ಶೆಲ್ ಇದೆ. ಸೊ ಶೆಲ್ ಸೀಕ್ರೆಟ್ಸ್ನೇ ಹೇಳುತ್ತೆ. ತುಂಬ ಪ್ರೀತಿ ಮುಚ್ಚಿಟ್ಕೊಂಡಿದ್ದಾರೆ, ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ನನಗೆ ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಅಂಗೈಯಲ್ಲಿ ಒಂದು ಫೇಸ್ ಇದೆ. ನಿಮಗೆ ಇದರ ಗೊತ್ತಾದರೆ ನಂಗೆ ತಿಳಿಸ್ಕೊಡಿ. ನಂಗೆ ಇದೇನು ಅಂತ ಅರ್ಥ ಗೊತ್ತಾಗ್ತಾ ಇಲ್ಲ. ಸೊ ಸೊ ನೀವು ಪ್ರೊಟೆಕ್ಟೆಡ್ ಇದ್ದೀರಾ ಅಂತ ಎನರ್ಜಿ ಬರ್ತಾ ಇದೆ. ಯಾಕೆ ಅಂದರೆ ಎಸ್, ಥ್ಯಾಂಕ್ ಯು. ಈ ಗೋಸ್ಟಿಂಗ್ ಎನರ್ಜಿ ನಿಮ್ಮನ್ನ ಪ್ರಾಬ್ಲಮ್ ಮಾಡಲಿಕ್ಕೆ ಬಂದಾಗ ಸೊ ನಿಮ್ಮನ್ನ ಅದು ಪ್ರೊಟೆಕ್ಟ್ ಮಾಡಿದೆ. ಒಂದು ಕಾರಣದ ಕೈ ನಿಮ್ಮನ್ನು ರಕ್ಷಿಸಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಬೇಬಿ ಎನರ್ಜಿ ಕೂಡ ಬರ್ತಾ ಇದೆ, ಮಗುವಿನ ಎನರ್ಜಿ. ಅದನ್ನು ಕೂಡ ಪ್ರೊಟೆಕ್ಟ್ ಮಾಡಿದ್ದಾರೆ ದೇವರು ಅಂತ ಹೇಳ್ತಿದೆ. ಸೊ ಡಿವೈನ್ ಏಂಜಲ್ ಹಾರ್ಟ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಔಲ್ಸ್ ಎರಡಿದೆ, ಗೂಬೆಗಳು. ಸೊ ಲಕ್ಷ್ಮಿ, ದುಡ್ಡು ಕೂಡ ಬರುತ್ತೆ. ಜೊತೆಗೆ ನೀವಿಬ್ರು ಸೋಲ್ಮೇಟ್ಸ್ ಒಂದಾಗ್ತೀರಾ. ಸೊ ಫ್ಯಾಮಿಲಿ ಇಶ್ಯೂಸ್ ರೂಟ್ ನೀವು ಆಗಲೇ ಬಂತು ಮನೆಯ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡಿ ಅಂತ. ಸೊ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಬಹುದು. ಸೊ ಇಲ್ಲಿ ಶಿಲ್ಬೆ ಬಂದಿದೆ. ಸೊ ಶಿಲ್ಬೆ ಏಂಜಲ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿನ ಅಂತ ಇದೆ. ಸೊ ಅದರಲ್ಲಿ ಹಾರ್ಟ್ ಇದೆ ಹಾಗಾಗಿ. ಸೊ ಇಲ್ಲಿ ಮಗು ಎನರ್ಜಿ ಇದೆ. ಸೊ ನೀವು ನಗ್ನಾಗ್ತಾ ಇರಿ, ಮನಸ್ಸಿನ ಮಗುನ ನಗೋ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಿದೆ. ಸೊ ಇಲ್ಲಿ ಅದೇನು ಕೊಡ್ಲಿ ಬಂದಿದೆ. ಸೊ ನಿಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ಡಿಸೈಡ್ ಮಾಡಿ. ನಿಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ಏನು ಅಡ್ಡಿ ಆಗ್ತಿದೆ ಅದನ್ನು ಇಲ್ಲೇ ಎಂಡ್ ಮಾಡಿ, ನೆಗೆಟಿವಿಟಿನ ನಿಮ್ಮ ಜೀವನದಿಂದ ತೆಗೆದು ಹಾಕಿ ಅಂತ ಹೇಳ್ತಾ ಇದೆ. ಸೊ
ಥ್ಯಾಂಕ್ ಯು ಸೋ ಮಚ್. ಏಂಜಲ್ಸ್ ಕಾರ್ಡಿಂದ ಏನು ಗೈಡೆನ್ಸ್ ಇದೆ ನೋಡೋಣ. ಇದೊಂದು ಕಾರ್ಡ್ ಬೇಕು ಅನ್ನಿಸ್ತಾ ಇದೆ. ಒನ್ ಕಾರ್ಡ್ ಪ್ಲೀಸ್ ಏಂಜಲ್ಸ್. ಏಂಜಲ್ಸ್ ಒನ್ ಕಾರ್ಡ್ ಪ್ಲೀಸ್. ಥ್ಯಾಂಕ್ ಯು. ಟೇಕ್ ಆ್ಯಕ್ಷನ್. ಎಸ್, ಈಗ ಸರಿಯಾದ ಸಮಯ ಇದೆ. ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತೀರಾ ನೋಡಿ, ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ರೀಡಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬನ್ನಿ, ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ನಿಮಗೆ ಲವ್ ಮೆಸೇಜಸ್ ಏನಿದೆ ನೋಡೋಣ. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಪ್ರೇಮಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಸಪ್ರೆಷನಲ್ಲಿ ಇರೋರಾಗಿರ್ಬೋದು, ಯಾರೂ ಲವ್ವೇ ಇಲ್ಲ, ಫ್ಯೂಚರಲ್ಲಿ ಲವ್ ಬರೋರು ಇರಬಹುದು, ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು. ಯಾರಿಂದ ಏನು ಲವ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಲವ್ ಮೆಸೇಜಸ್ ಫಾರ್ ಪೈಲ್ ನಂಬರ್ 2. ತುಂಬ ಗಡಿಬಿಡಿಲಿದ್ದೀರಾ. ಏನು ಅರ್ಥ ಆಗ್ತಾ ಇಲ್ಲ ನಿಮಗೆ. ಮೆಸ್ಸಿ ಮಾಡ್ಕೊಂಡಿದ್ದೀರಾ ತಲೆನ ಅಂತ ಅನ್ನಿಸ್ತಾ ಇದೆ. ಫಸ್ಟ್ ಮೆಡಿಟೇಷನ್ ಮಾಡಿ. ಆ ಮೆಸ್ಸಿ ತಲೆನ, ಆ ಗೊಂದಲ ತುಂಬಿರುವಂಥ ಮೆದುಳಿಗೆ ಶಾಂತಿಯ ಅವಶ್ಯಕತೆ ಇದೆ. ಸೊ ಹೀಲಿಂಗ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹೀಲಿಂಗ್ ನಡೀತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ನಿಮ್ಮಿಬ್ರು ಲೈಫಲ್ಲಿ. ಸೈಲೆನ್ಸ್, ಸ್ಟಾರ್ ಕಾರ್ಡ್ ಕೂಡ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್, ಐಸೋಲೇಷನ್ ಅಲ್ಲಿ ಇದ್ದೀರಾ. ಲೇಜಿನೆಸ್, ಇದು ರಿವರ್ಸ್ ಬಂದಿತ್ತು. ಬನ್ನಿ, ಇಲ್ಲಿ ಸ್ವಲ್ಪ ಕ್ಲಾರಿಟಿ ಬೇಕು. ಕ್ಲಾರಿಟಿಗೆ ಒಂದು 3 ಕಾರ್ಡ್ ತೆಗೋಣ. Why this tuning in, angels? Clarify please. Thank you. What is the understanding between? Oh, so much cards. Okay. 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 My soul, my heart. ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಪಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅವರ ಇಂಟ್ಯೂಷನ್, ಅವರ ಇನ್ನರ್ ವಾಯ್ಸ್, ಅವರ ಅಂತರಾತ್ಮ ಅವ್ರಿಗೆ ಗೈಡೆನ್ಸ್ ಮಾಡ್ತಾ ಇದೆ. ಅದರಿಂದ ಅವ್ರ ಲೈಫಲ್ಲಿ ತುಂಬ ಬರ್ಡನ್ ಆಗಿಬಿಟ್ಟಿದೆ. ಅವ್ರಿಗೆ ಇನ್ನು ಕೇಳ್ದಿರ ಇರೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರು ಬೇಗ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್. ಟ್ವಿನ್ ಫ್ಲೇಮ್ ಜರ್ನಿಲಿದೆ. ಸೊ ಹೈಯರ್ ಸೆಲ್ಫ್ ಜರ್ನಿಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಗಾಕೊಂಡು ಒದ್ಲಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಫಸ್ಟ್ ಇಷ್ಟನ್ನ ಎಕ್ಸ್ಪ್ಲೈನ್ ಮಾಡೋಣ ನಿಮಗೆ. ಮೊದಲಿಗೆ ಅವ್ರಿಗೆ ಹೀಲಿಂಗ್ ನಡೀತಾ ಇದೆ, ಮೆಡಿಟೇಷನ್ ನಡೀತಾ ಇದೆ. ಜನಗಳ ಮಾತು ಕೇಳ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಜನಗಳ ಮಾತು ಕೇಳ್ಕೊಂಡು ನಿಮ್ಮನ್ನ ನಿಂದಿಸಿದ್ದಾರೆ, ನಿಮಗೆ ಇದು ಮಾಡಿದ್ದಾರೆ. ಅದೆಲ್ಲ ಅವ್ರ ಕಿವಿಲಿ ಗೋಯಿಂಗ್ ಕೊಡ್ತಾ ಇದೆ. ಅವ್ರು ಆಡಿರೋ ಮಾತು, ಅವ್ರಿಗೆ ಯಾರ್ಯಾರು ಏನೇನು ಹೇಳ್ಕೊಟ್ರು, ಯಾಕೆ ಆ ಪರಿಸ್ಥಿತಿಲಿ ಹಾಗೆ ವರ್ತಿಸಿದ್ರು, ಅದರಿಂದ ಏನಾಯಿತು, ಏನು ಹೋಯ್ತು, ಅವರು ರಿವೈಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿಗೆ ರಿವಿಷನ್ ಥರ ಅವ್ರ ಲೈಫ್ನ ರಿವೈಸ್ ಮಾಡ್ತಾ ಇದ್ದಾರೆ. ಹೀಲಿಂಗ್ ನಡೀತಾ ಇದೆ. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಿಧಾನವಾಗಿ ಅದರಿಂದ ಹೊರಗೆ ಬರೋ ಅಂಥ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಕಡೆ ಬರೋ ಅಂಥ ಪ್ರಯತ್ನನ ಪಡ್ತಾ ಇದ್ದಾರೆ. ನಿಧಾನ ಆಗುತ್ತೆ, ತುಂಬ ನಿಧಾನ ಆಗುತ್ತೆ ಅವ್ರು ಬರೋದು, ಈಗಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಆಮೆ ಥರ ಅವ್ರು ಬರೋ ಅಷ್ಟರಲ್ಲಿ ನಿಮಗೆ ಅಷ್ಟೇನೆ, ನಿಮ್ಮ ಜೀವನ ನಿಮ್ಮ ಇಷ್ಟ ಇದ್ರೆ ಕಾಯಿರಿ, ಇಲ್ಲ ಮೂವನ್ ಆಗಿ. ಬರೋದು ನಿಧಾನ ಆಗ್ತಿದೆ. ಸೊ ಅವ್ರಿಗೆ ಅರ್ಥ ಆಗ್ತಿದೆ, ಆದರೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಿಮ್ಮಿಬ್ರು ಕನೆಕ್ಷನ್ ಏನು, ನಿಮ್ಮಿಬ್ರು ಸೋಲ್ ಲೆವೆಲಲ್ಲಿ ಕಮಿಟ್ಮೆಂಟ್ ಏನು,
ನಿಮ್ಮಿಬ್ಬರ ಜೀವನದಲ್ಲಿ ನೀವು ಇಷ್ಟೊಂದು ಜನ ಪ್ರಪಂಚದಲ್ಲಿದ್ರು ನೀವಿಬ್ಬರೇ ಯಾಕೆ ಹೊಂದಿಕೆ ಆದ್ರಿ, ಯಾಕೆ ಮದುವೆ ಆದ್ರಿ ಇಬ್ಬರೇನೆ, ಯಾಕೆ ನಿಮಗೆ ಪದೇ ಪದೇ ನೀವು ಅವ್ರಿಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಈಗ ಅರ್ಥ ಆಗ್ಲಿಕ್ಕೆ ರೆಡಿ ಇದ್ದಾರೆ ಅವರು ಬರ್ಲಿಕ್ಕೆ. ಮತ್ತೆ ಅವ್ರಿಗೆ ಅವರ ತಂದೆ ತಾಯಿ ತೀರೋಗಿರೋರು ಕನ್ಸಲ್ ಬಂದು ಯಾರೋ ಇಲ್ಲಿ ಕೆಲವರಿಗೆ ಗೈಡೆನ್ಸ್ ಮಾಡ್ತಾನೆ ಇದ್ದಾರೆ. ನೀನ್ ಹೋಗಿ ಕರ್ಕೊಂಬ, ನೀನ್ ಹೋಗಿ ಅವ್ರನ್ನೇ ಮದ್ವೆ ಆಗು, ಅಥವಾ ಬಿಟ್ಟು ಹೋಗಿದ್ರೆ ಅವ್ರನ್ನ ಕರ್ಕೊಂಬ, ಈ ತರ ಜನಗಳ ಮಾತು ಕೇಳ್ಬೇಡ, ನಿನ್ ಜೀವನ ನೀನ್ ನೋಡ್ಕೊ, ಈ ತರ ಗೈಡೆನ್ಸ್ ಅವ್ರಿಗೆ ಆನ್ಸಿಸ್ಟರ್ಸ್ ಗೈಡೆನ್ಸ್ ಕೂಡ ನಡೀತಾ ಇದೆ, ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಕೂಡ ನಡೀತಾ ಇದೆ. ಅವರು ರಾತ್ರಿ ಹೊತ್ತು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಾರೆ, ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತಾರೆ. ಅವ್ರ ಕೈಲಿ ಇರಕ್ಕಾಗ್ತಾ ಇಲ್ಲ. ಜೊತೆಗೆ ಅವ್ರಿಗೆ ಕನಸು ಭರವಸೆ ಎಲ್ಲ ಇದೆ. ಏಂಜಲ್ಸ್ ದೇವರು ನಿಮ್ಮಿಬ್ಬರನ್ನು ಒಂದು ಮಾಡ್ತಾರೆ ಅಂತ. ಮೇ ಬಿ ವೈಸ್ ವರ್ಸ ಕೂಡ ಇರ್ಬೋದು. ನಿಮ್ಮ ಭರವಸೆ ಕೂಡ ಅದೇ ಇರ್ಬೋದು, ಭಗವಂತ ದೇವರು ಅಥವಾ ನೀವು ನಂಬಿರುವಂಥ ಶಕ್ತಿ ನಮ್ಮಿಬ್ಬರನ್ನ ಒಂದು ಮಾಡುತ್ತೆ ಅಂತ. ಖಂಡಿತ ಒಂದು ಮಾಡೇ ಮಾಡುತ್ತೆ. ಯಾಕೆ ಅಂದ್ರೆ ಏಂಜಲ್ಸ್ ಗೈಡೆನ್ಸ್ ಜೊತೆ ಜಡ್ಜ್ಮೆಂಟ್ ಕಾರ್ಡ್ ಇದೆ. ಜಡ್ಜ್ಮೆಂಟ್ ಕಾರ್ಡ್ ಅಂದ್ರೆ ಇದು ಸುಮ್ಮನೆ ಅಲ್ಲ, ಅವ್ರಿಗೆ ಅರ್ಥ ಆಗ್ತಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು, ಯಾಕೆ ನಾನು ಕೋರ್ಟಲ್ಲಿ ಕೇಸ್ ಹಾಕಿ ಮೋಸ ಹೋದೆ, ಹಾಕ್ಬಾರ್ದಾಗಿತ್ತು, ಇದು ತಪ್ಪು, ಕೋರ್ಟ್ವರೆಗೂ ನಾನು ತಗೊಂಡು ಹೋಗ್ಬಾರ್ದು, ನಾನು ಬದಲಾವಣೆ ಮಾಡ್ಕೊಬೇಕು, ಈ ಪ್ರೀತಿನ ಉಳಿಸ್ಕೊಬೇಕು. ಅವ್ರಿಗೂ ಹೀಲಿಂಗ್ ನಡೀತಾ ಇದೆ, ನಿಮ್ಗೂ ಹೀಲಿಂಗ್ ನಡೀತಾ ಇದೆ. ಇದು ಇಲ್ಲಿ 2 ವೇಲಿ ಹೀಲಿಂಗ್ ನಡೀತಾ ಇದೆ. ನಿಮ್ಮ ಹೀಲಿಂಗ್ಗೆ ಒಂಥರ ಇದ್ರೆ ಆ ಕಡೆ ಡೆಡ್ ಆಪೋಸಿಟ್ ಹೀಲಿಂಗ್ ಇದೆ. ನಿಮ್ಗೂ ಹೀಲಿಂಗ್ ಬೇಕು, ಅವ್ರಿಗೂ ಹೀಲಿಂಗ್ ಬೇಕು. ಈಗೋ ಇಲ್ಲಿ ತಾಂಡವ ಆಡ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಸೊ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರುವಂತ ಪ್ರಯತ್ನ ನಡೀತಾ ಇದೆ. ಬರ್ತಾರೆ. ಅವ್ರಿಗೆ ಈಗ ಅರ್ಥ ಆಗಿದೆ, ಸಾರಿ, ಆದ್ರೆ ಲೇಜಿನೆಸ್, ಸೋಂಬೇರಿತನ ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಬರಬೇಕು ಅಂತ. ಹೀಗಿದ್ದಿದ್ರೆ ಅವ್ರು ಇಮಿಡಿಯೇಟ್ ಬಂದ್ಬಿಡ್ತಾ ಇದ್ರು, ಎಲ್ಲ ಆಸೆಗಳು ಕನಸೆಲ್ಲ ಈಡೇರ್ಬಿಡ್ತಾ ಇತ್ತು. ಆದರೆ ಇದು ಬೈ ಮಿಸ್ಟೇಕ್ಲಿ ಇನ್ನ ಹೀಲಿಂಗ್ ಪ್ರೊಸೆಸರ್ ಬಾಕಿ ಇರೋದ್ರಿಂದ ನಿಮ್ಮನ್ನ ನೀವು ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಮತ್ತೆ ಇಬ್ಬರು ಒಂದಾದ್ರೆ ಮತ್ತೆ ಹಳೆ ಸಮಸ್ಯೆ, ಹಳೆ ಪರಿಸ್ಥಿತಿ, ಹಳೆ ಮಾತು ಕತೆ, ವಾಗ್ವಾದ ಮತ್ತೆ ನಿಮ್ಮಿಬ್ರು ಮಧ್ಯ ಇನ್ಯಾರೋ ಬಂದು ಅಡ್ಡಿಪಡಿಸೋ ಏನು ನಡಿಬಾರ್ದು. ಅವರು ಇನ್ನೊಬ್ರು ಬಂದು ಅಡ್ಡಿಪಡಿಸಿದ್ರು ಕೂಡ ಅದು ಅಲ್ಲಿ ನಿಮ್ಮ ಮೇಲೆ ಎಫೆಕ್ಟ್ ಮಾಡಬಾರ್ದು, ನೀವಿಬ್ರು ದೂರ ಆಗಬಾರ್ದು. ಆ ಥರ ಒಬ್ರ ಮೇಲೆ ಒಬ್ರು ನಂಬಿಕೆ, ಭರವಸೆ, ವಿಶ್ವಾಸ ಬರೋವರೆಗೂ ನಿಮಗೆ ಹೀಲಿಂಗ್ ನಡೀತಾನೆ ಇರುತ್ತೆ. ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥವಾದ ಮದುವೆ ಸಂಬಂಧನ ಉಳಿಸ್ಕೊಳ್ಳಿಕ್ಕೆ ನೀವು ಸಕ್ಷಮರಾಗೋವರೆಗೂ ನಿಮಗೆ ಆ ಬದಲಾವಣೆ, ಆ ಅನುಭವ ಪಾಠ ನಡೀತಾನೆ ಇರುತ್ತೆ. ಅದು ನಿಮಗೆ ಅರ್ಥ ಆಗಿದೆ. ಆದರೆ ಕೆಲವ್ರಿಗೆ ಸೋಂಬೇರಿತನ ಇದೆ ಬರೋದಕ್ಕೆ. ಇನ್ನ ಕೆಲವ್ರು ಯೋಚನೆ ಮಾಡ್ತಿದ್ದಾರೆ, ಕೆಲವರು ನಕ್ಕೊಂಡು ತುಂಬಾ ತುಂಬಾನೇ ದುಃಖದಲ್ಲಿದ್ದಾರೆ, ಆದ್ರೆ ಎಲ್ರ ಮುಂದೆ ಹತ್ಕೊಂಡಿದ್ದಾರೆ. ಹಾಗಾಗಿ ಈ ಎಫೆಕ್ಟ್ ನಿಮಗೆ ಗೊತ್ತಿಲ್ಲ. ಅವರು ಚೆನ್ನಾಗೇ ಇದ್ದಾರೆ, ಅಥವಾ ನಿಮ್ ಪರಿಸ್ಥಿತಿನೂ ಇರ್ಬೋದು, ಅವ್ರ ಪರಿಸ್ಥಿತಿನೂ ಇರ್ಬೋದು. ಅವ್ರು ನಗ್ನಗ್ತಾ ಇರೋದು ನೋಡಿ ನಿಮ್ಗೆ ಏನು ಸಮಸ್ಯೆ ಇಲ್ಲ, ನನ್ನನ್ನು ಬಿಟ್ಟು ಹೋದ್ರು ಚೆನ್ನಾಗಿದ್ದಾರೆ ಅಂತ ಅವ್ರಿಗನ್ಸ್ಬೋದು. ಅಥವಾ ನಿಮ್ಗೆ ಇರಪ್ಪ ನಾನು ಬಿಟ್ಟು ಬಂದಿದ್ದೀನಿ ಅಂತ ಸ್ವಲ್ಪನೂ ಸಮಸ್ಯೆ ಇಲ್ಲ, ಅವರು ನಗ್ನಗ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಈ ತರ ಏನೂ ಇಲ್ಲ. ಈ 2ರಲ್ಲೂ ಅಲ್ಲಿ ನೋವು, ಹಿಂಸೆ ಇದ್ದಿದ್ದೇನೆ, ದುಃಖದಲ್ಲೇ ಇದ್ದಾರೆ. ಆದ್ರೆ ಜನಗಳ ಮುಂದೆ ತೋರಿಸ್ಕೊಂತ ಇಲ್ಲ, ಯಾಕೆಂದ್ರೆ ಮುಖವಾಡ ಹಾಕೊಂಡಿದ್ದಾರೆ. ಇದು ಯಾರಿಗೂ ಮುಖವಾಡ ಅಲ್ಲ, ಅವರೇ ಮುಖವಾಡ ಹಾಕೊಂಡು ಪಾಲಿಟಿಕ್ಸ್ ಮಾಡ್ಕೊಂಡಿರೋದು. ಜೊತೆಲಿ ಬೇರೆಯವರು ಕೂಡ ಕಿವಿ ಚುಚ್ಚೋರು, ಕಿವಿ ಊದೋರು, ಹಿತ್ತಾಳೆ ಕಿವಿ ಅವ್ರ ಜೊತೆ ತುಂಬಾ ಕಷ್ಟ ಆಗತ್ತೆ. ಏನಾದ್ರೂ ಆಗ್ಲಿ ಜೀವನದಲ್ಲಿ ಹಿತ್ತಾಳೆ ಕಿವಿ ಅವ್ರ ಜೊತೆ ತುಂಬಾ ಕಷ್ಟ ಹೇಗೋದು ಅಂತ ನಂಗೆ ಪರ್ಸ್ನಲಿ ಅನ್ಸುತ್ತೆ. ಆಲ್ಮೋಸ್ಟ್ ನನಗೆ ಈ ಎನರ್ಜಿ ನೋಡಿದಾಗ ಸೆಲ್ಫ್ ಕ್ಲಾರಿಟಿ ಇಲ್ದಿರೋರು, ತುಂಬಾ ಇಂಟೆಲಿಜೆಂಟ್ ಇದ್ದಾರೆ, ಅವ್ರ ಬಗ್ಗೆ ತುಂಬಾ ಇಡೀ ವಿಶ್ವದಲ್ಲೇ ಇಲ್ದಿರೋ ಅಷ್ಟು ಮೆದುಳು, ಬುದ್ಧಿ, ಶಕ್ತಿ ಎಲ್ಲ ನನಗೆ ಇದೆ ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಎನರ್ಜಿಯಿಂದ ಅವರೇ ಮೋಸ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇಲ್ಲಿ ಅವರು ಮೋಸ ಮಾಡ್ಕೊಂಡು ಅವರ ಸುಳ್ಳು ಭರವಸೆಗಳು, ಅವರ ಭಯ ಅವ್ರನ್ನ ಕಾಡ್ತಾ ಇದೆ. ಆ ಭಯನ ಬಿಟ್ಟು ಅವರು ನಗ್ನಗ್ತಾ ಇರೋಂಥ ಮುಖವಾಡನ ತೆಗೆದುಹಾಕಿ, ಜೊತೆಗೆ ಇನ್ನೊಬ್ರು ಮಾತಿಗೆ ಬೆಲೆ ಕೊಡ್ದಿರ ಅವರು ಬರಬೇಕು. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿದೆ. ಅವ್ರು ಬರಬೇಕು ಅಂದ್ರೆ ಥರ್ಡ್ ಪಾರ್ಟಿ ಬಣ್ಣದ ಮಾತುಗಳು ಕೂಡ, ಅಥವಾ ಪರಿಸ್ಥಿತಿ ಇರ್ಬೋದು, ವ್ಯಕ್ತಿ ಇರ್ಬೋದು, ಅಥವಾ ಅವ್ರದ್ದೇ ಮನಸ್ಥಿತಿ ಇರ್ಬೋದು, 3 ಕೂಡ ಅವ್ರನ್ನ ಹಿಡಿತಾ ಇದೆ. ಅದರಿಂದ ಬರುವಂತ ಪ್ರಯತ್ನ ಪಡ್ತಾ ಇಲ್ಲ.
ಆದರೆ ಅವ್ರಿಗೆ ಅರ್ಥ ಆಗಲಿಕ್ಕೆ ಶುರು ಆಗಿದೆ. ಇದು ಒಂದು ಟ್ವಿನ್ ಫ್ಲೇಮ್ ಜರ್ನಿ, ಇದು ಒಂದು ಸೋಲ್ಮೇಟ್ ಜರ್ನಿ. ಈ ಜರ್ನಿಲಿ ನಮ್ಮಿಬ್ಬರದು ಬೇರೆ ರೀತಿಯಲ್ಲಿ ಅರ್ಥ ಇದೆ. ನಾವಿಬ್ರು ಒಂದಾಗಬೇಕು, ನಾವಿಬ್ರು ಬ್ಯಾಲೆನ್ಸ್ ಮಾಡ್ಕೊಬೇಕು. ನಮ್ಮದು ಸ್ಪಿರಿಚುವಲ್ ಜರ್ನಿ ಇದೆ. ನಾವು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ಅಂಥವ್ರು, ಒಬ್ರಿಗೋಸ್ಕರ ಒಬ್ರು ಇರೋ ಅಂಥವ್ರು. ಮೂರನೇ ವ್ಯಕ್ತಿ ಜಾಸ್ತಿ ದಿನ ಇರಲ್ಲ. ಸೊ ಬದಲಾವಣೆ ಒಪ್ಕೊಬೇಕು. ನಾನು ಬದಲಾಗಿ ಅಲ್ಲಿಗೆ ಹೋಗಬೇಕು ಅನ್ನೋ ಎನರ್ಜಿ ಅವ್ರಿಗೆ ಅರ್ಥ ಆಗ್ತಾ ಇದೆ. ಆದರೆ ಅವರು ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಎಲ್ಲ ಗೊತ್ತಿದೆ, ಅರ್ಥ ಆಗ್ತಾ ಇದೆ. ಆದರೆ ಇನ್ನೂ ಸ್ವಲ್ಪ ಲಾಸ್ಟ್ ಫಿನಿಶಿಂಗ್ ಟಚ್ ಅಂತ ಇದೆಯಲ್ಲ, ಆ ಫಿನಿಶಿಂಗ್ ಟಚ್ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ಆ ಕೊನೆ ಹಂತದ ಒಂದು ಹೀಲಿಂಗ್ ಅವಶ್ಯಕತೆ ಇದೆ. ಅದು ಮುಗಿದ ಮೇಲೆ ಅವ್ರಿಗೆ ಈ ಬರ್ಡನಲ್ಲಿ ಇನ್ನು ಇರಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ನಾಲೆಡ್ಜ್ ಬರುತ್ತೆ. ಅವರ ಮನಸ್ಸಿನ ಮಾತು ಕೇಳಬೇಕು. ನಾನು ಇನ್ಮೇಲೆ ಇನ್ನು ಹೆಚ್ಚು ಇವ್ರ ಮಾತಿಗೆ ಗಮನ ಕೊಡಬಾರ್ದು, ಇನ್ನ ಹೆಚ್ಚು ನಿಮ್ಮನ್ನ ಸತಾಯಿಸಬಾರ್ದು ಅನ್ನೋ ಎನರ್ಜಿ ಅವರಿಗೆ ಅರ್ಥ ಆದಾಗ ಅವರು ಖಂಡಿತ ಫೋನ್ ಮಾಡೋರಿದ್ದಾರೆ, ಬರೋರಿದ್ದಾರೆ. ಯಾವಾಗ 8 ತಿಂಗಳಲ್ಲ, 8 ದಿವಸದೊಳಗೆ ಬಂದ್ಬಿಡ್ಬೋದು, 8 ಗಂಟೆ ಒಳಗೆ ಬರ್ಬೋದು, 8 ವಾರದೊಳಗೆ ಬಂದ್ಬಿಡ್ಬೋದು ಅಂತ ಎನರ್ಜಿ ಇದೆ. ತಿಂಗಳೆಲ್ಲ ಇಲ್ಲ, ವಾರಗಳಲ್ಲೇ ಬರ್ತಾರೆ ಅಂತ ಅನ್ನಿಸ್ತಾ ಇದೆ, ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಬನ್ನಿ ಏಂಜಲ್ ಒನ್ ಕಾರ್ಡ್ ಪ್ಲೀಸ್. ಬಿ ಅರೆಸ್ಟಿವ್. ಇದಕ್ಕೆ ಮಾಡಬೇಕಾಗಿರೋದು ಒಂದೇ ಕೆಲಸ ನೀವು. ಸೊ ಅರೆಸ್ಟಿವ್ ಆಗಿರಿ ಅಂತ ಹೇಳ್ತಿದ್ದಾರೆ. ಅರೆಸ್ಟಿವ್ ಆಗಿರಿ ಅಂದರೆ ಮೆಡಿಟೇಷನ್ ಮಾಡಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಜೀವನನ ನೀವು ಬದುಕಿ. ಇಂಥ ಮುಖವಾಡ ಹಾಕೊಂಡು ಬದುಕೋರು ಬರ್ತಾರೋ ಇಲ್ವೋ ಅದು ಆಮೇಲೆ ಸೆಕೆಂಡ್ರಿ. ನಿಮ್ಮ ಜೀವನಕ್ಕೂ ಕೂಡ ನೀವು ಮುಖವಾಡ ಹಾಕೊಂಡು ಬದುಕಬಾರ್ದು ಅಲ್ವಾ? ಯಾರಿಗೋ ಕಾಯ್ಕೊಂಡು ನಿಮ್ಮ ಟೈಮ್ನ ಎನರ್ಜಿನ ವೇಸ್ಟ್ ಮಾಡ್ಕೊಬೇಡಿ. ಎಸ್ ಐ ಅಗ್ರಿ. ನಾನು ಒಪ್ಕೊಳ್ತೀನಿ. ಪ್ರೀತಿ ಮುಖ್ಯ, ಸಂಬಂಧ ಮುಖ್ಯ, ಮಕ್ಳಿಗೋಸ್ಕರ ಒಂದಾಗಿರೋದು ಮುಖ್ಯ, ಎಲ್ಲ ಮುಖ್ಯ. ಫಸ್ಟು ನೀವು ಮುಖ್ಯ ಅಲ್ವಾ? ನೀವು ನಿಭಾಯಿಸ್ಬೇಕಲ್ವಾ? ನೀವು ಏನು ಕಡಿಮೆ ಹೀಲಿಂಗಲ್ಲಿ ಇಲ್ಲ, ನಿಮಗೂ ತುಂಬ ಹೀಲಿಂಗ್ ಬೇಕಾಗಿದೆ ಇಲ್ಲಿ. ಸೊ ನೀವು ಬರ್ಡನ್ನಲ್ಲಿ ಇದ್ದೀರಾ, ಅದರಿಂದ ಹೊರಗೆ ಬರುವಂಥ ಸ್ವಲ್ಪ ಪ್ರಯತ್ನ, ಹೀಲಿಂಗ್. ಇನ್ನೊಂದು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಹೀಲಿಂಗ್ ಹೇಗಾಗತ್ತೆ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ, ಅಷ್ಟೊಂದು ಗೊತ್ತಿಲ್ಲ ನನಗೆ, ಸ್ವಲ್ಪ ಗೊತ್ತಿರೋದ್ರ ಪ್ರಕಾರ, ನಾವು ಹೀಲ್ ಆದರೆ ಅವರು ಹೀಲ್ ಆಗ್ತಾರೆ. ನಾವು ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್ ಕಡೆ ಗಮನ ಕೊಟ್ಟರೆ ಅದು ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗಿರ್ತೀವಲ್ಲ. ಹಾಗಾಗಿ ಅರ್ಧನಾರೀಶ್ವರ ತತ್ವ ಅಂದರೆ ಅದೇನೆ. ಇಲ್ಲಿ ಅಥವಾ ಅವಳಿ ಜವಳಿಗೆ ನೋಡಿರ್ತಿರಲ್ಲ, ಇಲ್ಲಿ ಓಡಿದ್ರೆ ಅಲ್ಲೂ ಒದೆ ಬೀಳುತ್ತೆ, ಇಲ್ಲಿ ನೆಗಡಿ ಆದರೆ ಅಲ್ಲೂ ಮೂಗಲ್ ಸೋಡ್ತಾ ಇರುತ್ತೆ. ಆ ಥರ ನೀವು ಹೀಲ್ ಆದರೆ ಅವರು ಹೀಲ್ ಆಗ್ತಾರೆ. ಸೊ ಯಾರ್ಯಾರಿಗೆ ನಿಮ್ಮ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಡಿವೈನ್ ಕೌಂಟರ್ ಪಾರ್ಟ್ ಅಥವಾ ನಿಮ್ಮ ಪಾರ್ಟ್ನರ್, ಕಾರ್ಮಿಕ್ ಪಾರ್ಟ್ನರ್ ಯಾರೇ ಬಿಟ್ಟು ಹೋಗಿದ್ರು ಅವರು ಬೇಗ ವಾಪಸ್ ಬರಬೇಕು ಅಂದರೆ ಒಂದು ಬಿಳಿ ಹಾಳೆ ತಗೊಳ್ಳಿ. ಅದರಲ್ಲಿ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣದ ಪೆನ್ನಿನಿಂದ ನಿಮ್ಮ ಪ್ರೀತಿ ಪಾತ್ರ ಒಳ್ಳೆ ರೀತಿಲಿ ಮಾತ್ರ ಉಪಯೋಗಿಸ್ಬೇಕು. ಐ ವಾರ್ನಿಂಗ್ ಯು. ಇದೇನಾದರೂ ಕೆಟ್ಟ ರೀತಿಲಿ ಉಪಯೋಗಿಸಿದ್ರೆ ಖಂಡಿತ ವರ್ಕ್ ಆಗಲ್ಲ. ನಿಮಗೆ ನಿಜವಾಗ್ಲೂ ಅವ್ರ ಜೊತೆ ಮದುವೆ ಆಗೋ ಉದ್ದೇಶ ಇರೋರು ಮಾತ್ರ. ಅವರು ಮದುವೆ ಆಗಿ ಹೋಗಿದ್ರು, ಅದಕ್ಕೆ ನಾನು ಇಲ್ಲೇನು ರೆಮಿಡೀಸ್ ಹೇಳೋದಿಲ್ಲ, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತೀರಾ ಅಂತ ನನಗೆ ಅನಿಸುತ್ತೆ. ನಿಜವಾಗ್ಲೂ ಯಾರಾದರೂ ಮದುವೆ ಆಗಿ ಹೋಗಿರೋರ ಮೇಲೆಲ್ಲ ನೀವು ಹೀಗೆಲ್ಲ ಮಾಡಂಗಿಲ್ಲ. ಯಾರು ಸಿಂಗಲ್ ಆಗಿದ್ದೀರಾ, ಯಾರು ಸಿಂಗಲ್ ಆಗಿ ಇರ್ತೀರಾ, ಅವ್ರನ್ನೇ ಮದುವೆ ಆಗಬೇಕು ಅಂತಿದ್ದೀರಾ, ಅಥವಾ ಯಾರು ನಿಮ್ಮ ಹಸ್ಬೆಂಡ್ಸ್, ನಿಮ್ಮ ವೈಫ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರು ಬರಬೇಕು ಅಂದರೆ, ಆಲ್ರೆಡಿ ಇನ್ನೊಬ್ಬರಿಗೆ ವೈಫ್ ಆಗಿರೋರು, ಇನ್ನೊಬ್ಬರಿಗೆ ಹಸ್ಬೆಂಡ್ ಆಗಿರೋರು, ಅಥವಾ ನೀವು ಆಲ್ರೆಡಿ ಪಾರ್ಟ್ನರ್ ಮದುವೆ ಆಗಿರೋರು, ಅವರು ಮದುವೆ ಆಗಿರೋರು, ಇಬ್ಬರು ಮಧ್ಯೆ ಇನ್ನೊಂದು ಕನೆಕ್ಷನ್ಗೆ ವಾಪಸ್ ಬರಲಿ. ಈ ಥರ ಮಾಡಂಗಿದ್ರೆ ನಾನು ಹೇಳೋದೇ ಇಲ್ಲ, ಇಲ್ಲೇ ನಿಲ್ಲಿಸ್ಬಿಡ್ತೀನಿ. ಸೊ ಇಲ್ಲ, ನಿಜವಾಗ್ಲೂ ಯಾರು ಸಿಂಗಲ್ ಆಗಿದ್ದು ಮದುವೆ ಬೇಗ ಆಗ್ತಾ ಇಲ್ಲ ಅನ್ನೋರಿಗೆ ಮಾತ್ರ, ಅಥವಾ ಡೈವೋರ್ಸ್ ಆಗಿ ಹಸ್ಬೆಂಡ್ ಬಿಟ್ಟೋಗಿ ಸಿಂಗಲ್ ಪೇರೆಂಟ್ ಆಗಿರೋರು ಹಸ್ಬೆಂಡ್ ವಾಪಸ್ ಬರಲಿ ಅಥವಾ ವೈಫ್ ವಾಪಸ್ ಬರಲಿ ಅನ್ನೋರು ಮಾತ್ರ ಮಾಡಿ. ಒಂದು ಬಿಳಿ ಹಾಳೆ ತಗೊಂಡು, ಗ್ರೀನ್ ಅಥವಾ ರೆಡ್ ಕಲರ್ ಪೆನ್ ತಗೊಂಡು, ಅದರಲ್ಲಿ ಆ ವ್ಯಕ್ತಿಯ ಹೆಸರು ಬರ್ದು, ಒಂದು ಚಕ್ಕೆ ತಗೊಂಡು ಅದನ್ನ ಆ ಪೇಪರ್ ತಗೊಂಡು ಆ ಚಕ್ಕೆಗೆ ಸುತ್ತಿ, ತುಳಸಿ ಗಿಡ, ಹೊಸದು ತುಳಸಿ ಗಿಡ ಅಥವಾ ಮನಿ ಪ್ಲಾಂಟ್ ಗಿಡ ತಗೊಂಬಂದು ಅದರ ಬುಡದವರೆಗೂ ಅದನ್ನ ಇಟ್ಟು, ಅದರಿಂದ 40 ದಿನ ಅದಕ್ಕೆ ಪಾಸಿಟಿವ್ ಆಗಿ ಅವ್ರ ಮನೆಯವರೆಲ್ಲ ಒಪ್ಕೊಂಡು ಮದುವೆಗೆ ನಿಮಗೆ ಸಹಾಯ ಮಾಡಲಿ. ಮನೆಗೆ ಆ ವ್ಯಕ್ತಿನೂ ನಿಮ್ಮ ಪ್ರೀತಿನ ಒಪ್ಕೊಂಡು, ಆ ಮನೆಯವರು ಪ್ರೀತಿಗೆ ಒಪ್ಕೊಂಡು, ನಿಮ್ಮ ಮನೆಯವರು ಪ್ರೀತಿಗೆ ಒಪ್ಕೊಂಡು ಆದಷ್ಟು ಬೇಗ ನಿಮಗೆ ಮದುವೆ ಆಗಲಿ ಅಂತ ಈ 40 ದಿನನೂ ಆ ಗಿಡಕ್ಕೆ ನೀರು ಹಾಕಿ
ಪೂಜೆ ಮಾಡ್ತಾ ಬನ್ನಿ. ಇದು ಸೀಕ್ರೆಟ್ ಆಗಿ ಇರಲಿ, ಆವಾಗ ನಿಮಗೆ ಅದು ವರ್ಕ್ ಆಗುತ್ತೆ. ಹೀಗೆ ಹೇಳ್ತಾ ಇದ್ದೀನಿ, ಯಾವುದೇ ದುರುದ್ದೇಶ ದುರಭ್ಯಾಸ ಇಟ್ಕೊಂಡು ಇದನ್ನ ಟ್ರೈ ಮಾಡಿದ್ರೆ ಖಂಡಿತ ಅದು ರಿವರ್ಸ್ ಬ್ಯಾಕ್ ಆಗತ್ತೆ. ಯಾಕೆ ಅಂದರೆ ತುಳಸಿ ಜೊತೆ ಆಟ ಆಡಿದ್ರೆ ಸುಮ್ಮನೆ ವಿಚಾರ ಅಲ್ಲ, ಅದು ವಾರ್ನಿಂಗ್ ಕೂಡ ಇದೆ. ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ, ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಎಸ್, ಮುಂದುವರ್ಸೋಣ. ಬಿ ಅರೆಸ್ಟಿವ್ ಅಂತ ಇದೆ. ಸೊ ನಿಮ್ಮ ಎನರ್ಜಿನ ಅರೆಸ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಿದೆ. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಎಸ್, ಈಗ ನಿಮ್ಮ ಜೀವನದಲ್ಲಿ ಆ್ಯಕ್ಷನ್ ತಗೊಂಡು ಮುಂದುವರಿಸಿ. ಎಸ್, ಐ ಆಮ್ ರೆಡಿ. ಎಸ್, ನೀವು ರೆಡಿ ಆಗಿ ಇರ್ತೀರಾ. ಸೊ ಅರೆಸ್ಟಿವ್ ಯಾವಾಗ ಆಗ್ತಿರೋ ಅವಾಗ ರೆಡಿ ಇದ್ದೀರಾ. ಸೊ ಅವರು ಕೂಡ ರೆಡಿ ಇದ್ದಾರೆ. ಮೇ ಬಿ ಈಗ ಅವರು ಆಗಲೇ ಹೇಳಿದಾಗೆ ಫೈನಲ್ ಟಚ್ ಒಂದು ಬಾಕಿ ಇದೆ ಅಷ್ಟೇ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ಈ ಪರಿಸ್ಥಿತಿಯಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಬ್ಯಾಕ್ ಟು ಯು. ಎಸ್, ನಿಮ್ಮ ಹಿಂದಿನ ಜೀವನ ನಿಮಗೆ ಎಫೆಕ್ಟ್ ಮಾಡಲಿಕ್ಕೆ ಕೊಡಬೇಡಿ. ವೇರ್ ದೆರ್ ಈಸ್ ಲವ್ ಲೈಫ್, ಬಿ ಬೋಲ್ಡ್ ಆ್ಯಂಡ್ ಮೇಕ್ ಫಸ್ಟ್ ಮೂವ್. ಎಸ್, ನೀವು ಆಗಲೇ ಹೇಳಿದಾಗೆ ಹೀಲಿಂಗ್ ಮಾಡಲಿಕ್ಕೆ ನೀವಿಬ್ರು ಒಂದಾಗಲಿಕ್ಕೆ ಏನು ಪ್ರಯತ್ನ ಬೇಕೋ ಅದನ್ನು ಮಾಡಲಿಕ್ಕೆ ನೀವೇ ಫಸ್ಟು ಒಂದು ಮುಂದೆಜ್ಜೆ ಇಡಿ ಅಂತ ಹೇಳ್ತಿದೆ. ಸೊ ನ್ಯೂ ಸ್ಟಾರ್ಟ್ ಈಸ್ ಕಮ್ಮಿಂಗ್, ನ್ಯೂ ಮೂನ್. ಮುಂದಿನ ಅಮಾವಾಸ್ಯೆ ಅಷ್ಟರಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದಾರಿ ತಕ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಸೊ ಹೀಲಿಂಗ್, ಟೈಮ್ ಫಾರ್ ಹೀಲಿಂಗ್. ಆಗಲೇ ಹೇಳಿದಾಗೆ ಇಬ್ಬರಿಗೂ ಹೀಲಿಂಗ್ ಬೇಕು. ಹಾಗಾಗಿ ಕನಸು ಕಾಣಿ, ಬೇಗ ಒಂದಾಗೋ ಥರ. ಕಾನ್ಫಿಡೆನ್ಸ್ ಈಸ್ ದ ಕೀ ಟು ಸಕ್ಸಸ್. ಭರವಸೆನ ಕಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ಯು ಆರ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ನಿಮಗೆ ಕೊರೋನಾ ಭಯ ಏನಾದರೂ ಇದ್ದರೆ, ಸೊ ನೀವು ನಿಮ್ಮ ಪ್ರೀತಿ ಪಾತ್ರರು ಎಲ್ಲರೂ ಸೇಫ್ ಆಗಿ ಇದ್ದೀರಾ ಅಂತ ಹೇಳ್ತಾ ಇದೆ. ಸೊ ಚಿಂತೆ ಮಾಡಬೇಡಿ ಅಂತ ಕೂಡ ಹೇಳ್ತಾ ಇದೆ. ಸಕಾರಾತ್ಮಕ ಪ್ರೇಮ ಜೀವನದ ಚಿಂತನೆಗಳು. ಎಸ್, ಪಾಸಿಟಿವ್ ಥಿಂಕಿಂಗ್ ಬೇಕು ನಿಮ್ಮ ಲವ್ ಲೈಫಿಗೆ ಅಂತ ಹೇಳ್ತಿದೆ. ಸೊ ಆಗಲೇ ಹೇಳಿದಾಗೆ ಕಾರ್ಮಿಕ್ ಸಂಬಂಧ ಕೂಡ ಇದೆ. ಸೊ ಈ 7 ಎನರ್ಜಿ ಕಾರ್ಮಿಕ್ ಸಂಬಂಧನೇ ಹೇಳುತ್ತೆ. ಸೊ ಥರ್ಡ್ ಪಾರ್ಟಿಯಿಂದ ಅವರು ಬರಲಿಕ್ಕೆ, ಮಕ್ಕಳ ಪ್ರಭಾವ, ಮಕ್ಕಳಿಗಾಗಿ ಒಂದಾಗಬೇಕು ಅಂತಿದ್ರೆ ಅದು ಕೂಡ ನಿಮಗೆ ಬಿಟ್ಟಿದ್ದು. ಪ್ರೀತಿಯ ಎಚ್ಚರಿಕೆಯ ಹೆಜ್ಜೆ. ಸೊ ಟೇಕ್ ಕೇರ್ ಆಫ್ ಲವ್ ಅಂತ ಇದು ಆಗಿಂದ ಅದನ್ನೇ ಹೇಳ್ತಾ ಇದೆ. ಸೊ ನಿಮ್ಮ ಜೀವನ ನಿಮಗೆ ಬಿಡ್ತೀನಿ. ಎಲ್ರೂ ನಂಬಕ್ಕೆ ಹೋಗಬೇಡಿ, ಎಲ್ಲಾನು ನಂಬಕ್ಕೆ ಹೋಗಬೇಡಿ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಪ್ರೀತಿನ ವ್ಯಕ್ತಪಡಿಸಿ. ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸಲ್ಲ. ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ಸೊ ಹಿಂದಿನ ಜನ್ಮ ಸಂಬಂಧ ಇಬ್ಬರದು. ಸೊ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ. ಪರಸ್ಪರ ಕಾಮನೆಗಳು. ಸೊ ಕೆಲವರು ಹನಿಮೂನ್ ಕೂಡ ಆಲ್ರೆಡಿ ಮುಗಿಸ್ಬಿಟ್ಟಿರ್ಬೋದು. ಮಧುಚಂದ್ರ ಇದೆ. ಸೊ ಜನ್ಮದ ವ್ಯಕ್ತಿ ಮೊದಲೇ ಭೇಟಿಯಾಗಿದ್ದೀರಾ, ತುಂಬ ಕಾರ್ಡ್ ಬಿದ್ದಿದೆ ಅದಕ್ಕೆ. ಮೊದಲೇ ಭೇಟಿಯಾಗಿದ್ದೀರಾ ಅಂತ ಹೇಳ್ತಿದ್ದೀರಿ. ಸೊ ಪಾಸ್ಟ್ ಲೈಫ್ ಕನೆಕ್ಷನ್ನು 2 ಸತಿ ಹೇಳ್ತಾ ಇದೆ. ಸೊ ಇಲ್ಲೂ ಕೂಡ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಇಲ್ಲೂ ಕೂಡ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಸೊ ಯಾಕೆ ದೂರ ಆದ್ರಿ ಅಂದರೆ ಸಾಂಪ್ರದಾಯಿಕ ಸಮಸ್ಯೆಗಳು, ಮೇ ಬಿ ರಿಲಿಜಿಯನ್ ಇಶ್ಯೂಸ್ ಇರಬಹುದು. ಸೊ ಹಾಗಾಗಿ ಇಬ್ರು ಮನೆಯಲ್ಲೂ ಒಪ್ತಿರ ಇರ್ಬೋದು. ಪ್ರೇಮ ಪ್ರಪಂಚದಲ್ಲಿ ವಿವರಿಸಿ ಆಯಸ್ಕಾಂತದ ಪ್ರೇಮ ಸೆಳೆತ. ಸೊ ಅಟ್ರಾಕ್ಷನ್ ಇಬ್ರು ಮಧ್ಯೆ ತುಂಬಾ ಇದೆ. ಕೆಲವ್ರಿಗೆ ಇಲ್ಲಿ ನ್ಯೂ ಲವ್ ಕೂಡ ಬರ್ತಾ ಇದೆ. ನ್ಯೂ ಲವ್ನ ಒಪ್ಕೊಳ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಂತ ವಿಚಾರ. ಬನ್ನಿ, ಇಲ್ಲಿ ಸ್ವಲ್ಪ ಲವ್ ನೋಟ್ಸ್ ಇದೆ. ಏನು ಹೇಳಿ, ಎಲ್ಲ ಇಲ್ಲಿ ಕೆಳಗೆ ಬಿದ್ದಾಯ್ತು. ಓಕೆ, if I come back to you now, I would just hurt you even more. ಎಸ್, ಆಗಲೇ ಹೇಳಿದಾಗೆ ಇನ್ನೊಂದು ಸ್ವಲ್ಪ ಹೀಲಿಂಗ್ ಫೈನಲ್ ಟಚ್ ಬಾಕಿ ಇದೆ. ಈಗ ಅವ್ರು ವಾಪಸ್ ಬಂದರೂ ಕೂಡ ಮುಂಚೆಗಿಂತ ಜಾಸ್ತಿ ನಿಮಗೆ ನೋವು ಮಾಡ್ತಾರೆ, ನೋವಾಗುತ್ತೆ ಅಂತ ಅವ್ರಿಗೆ ಭಯ ಇದೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಎಸ್, ನಿಮ್ಮನ್ನ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ನಿಲ್ಸಕ್ ಆಗ್ತಾ ಇಲ್ಲ. ನಿಮ್ಮ ಆಲೋಚನೆಗಳನ್ನ ಅವ್ರ ತಲೆಯಿಂದ ತಳಕೀಲಿಕ್ಕೆ ಆಗ್ತಾ ಇಲ್ಲ. ಟು ಹೀಲ್ ರೈಟ್ ನೌ ಅಂಡ್ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಟು ಡೂ ಆನ್ ಮೈ ಓನ್. ಎಸ್, ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರಿಗೆ ಹೀಲಿಂಗ್ ಬೇಕು ಅಂತ, ಜೊತೆಗೆ ನಿಮಗೂ ಹೀಲಿಂಗ್ ಬೇಕು ಅಂತ. ಸೊ ಅವ್ರನ್ನ ಅವರು ಬದಲಾಯಿಸ್ಕೊಳೋದ್ರಲ್ಲಿ, ಹೀಲ್ ಮಾಡ್ಕೊಳೋದ್ರಲ್ಲಿ
ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಎಸ್, ನಿಮ್ಮ ಭಾವನೆಗಳು ಹಾಡಿನ ಮೂಲಕ ಅವ್ರಿಗೆ ನೆನಪಾಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಐ ವಿಶ್ ಯು ಲವ್ ಆ್ಯಂಡ್ ಹ್ಯಾಪಿನೆಸ್ ಡಿಯರ್. ಎಸ್, ನಿಮಗೆ ಪ್ರೀತಿ ಸಿಗಲಿ, ಸಂತೋಷವಾಗಿರಲಿ ಅಂತ ಅವರು ಹಾರೈಸ್ತಾರೆ. ಮೇ ಬಿ ನೀವು ಕೂಡ ಅದೇ ಹಾರೈಸ್ತಾ ಇರಬಹುದು ಅವ್ರಿಗೆ. ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ. ನೀವು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ, ಒಪ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಭಯ ಇದೆ. ಆ ಬರ್ಡನ್ನೇ ಅದು ಅವ್ರಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಐ ನೋ ಐ ಮೆಸ್ಡ್ ಅಪ್ ಎವ್ರಿಥಿಂಗ್. ಅವ್ರಿಗೆ ಗೊತ್ತಿದೆ ಎಲ್ಲ ಅವರೇ ಹಾಳು ಮಾಡಿದ್ದು, ಬಗೆಹರಿಸ್ಲಿಕ್ಕೆ ಆಗದಿರೋ ಅಷ್ಟು ಸಮಸ್ಯೆ ಕ್ರಿಯೇಟ್ ಮಾಡಿ ಇಟ್ಟೋಗಿದ್ದಾರೆ ಅಂತ. ಯುವರ್ ಬ್ಯೂಟಿ ಸ್ಟಿಲ್ ಮೂವ್ಸ್ ಮೀ. ಆಗಲೇ ಹೇಳಿಲ್ವಾ, ನಿಮ್ಮ ಸೌಂದರ್ಯ ಅವರಲ್ಲಿ ಅಣುವಿನಲ್ಲೂ ನಿಮ್ಮ ಸೌಂದರ್ಯ ರಾರಾಜಿಸ್ತಾ ಇದೆ. ಇನ್ನೊಂದು ಬಿದೋಗಿದೆ. ಐ ಲವ್ ಯು ಅನ್ಕಂಡೀಷನಲಿ. ಅನ್ಕಂಡೀಷನಲಿ ಲವ್ ಮಾಡ್ತಾರಂತೆ. ಯಾರು ಹೇಳಿದ್ರಪ್ಪ ಹೀಗೆ ಲವ್ ಮಾಡೋರು ಬಿಟ್ಟು ಹೋಗು ಅಂತ? ಹೋಗೋದು ಯಾಕೆ, ಸಮಸ್ಯೆ ತಂದಿಟ್ಕೊಳ್ಳೋದು ಯಾಕೆ? ಆನ್ಸಿಸ್ಟರ್ಸ್ ಮೆಸೇಜ್ ಕೂಡ ಇದೆ. ಸೊ ಫ್ಯಾಮಿಲಿ ಇಶ್ಯೂಸ್ ಕೂಡ ಇದೆ. ವಾ, ಯು ಆರ್ ಪ್ರೊಟೆಕ್ಟೆಡ್. ಓಹೋ, 2 ಫ್ಯಾಮಿಲಿ ಒಂದಾಗೋ ಸಾಧ್ಯತೆ ತುಂಬಾ ಇದೆ ಇಲ್ಲಿ. ಫ್ಯಾಮಿಲಿ ಪಿಕ್ಚರ್ ಕಂಪ್ಲೀಟ್. ಇಲ್ಲೂ ಕೂಡ ಶೆಲ್ ಬಂದಿದೆ ನೋಡಿ, ಇದು ಶೆಲ್ಲು. ಸೊ ವೀಲ್ ಆಫ್ ಫಾರ್ಚೂನ್, ಡಿವೈನ್ ಟೈಮಿಂಗ್ ಇಲ್ಲಿ ಪ್ಲೇ ರೋಲ್ ಮಾಡ್ತಾ ಇರ್ಬೋದು. ಸೊ ಸರಿಯಾದ ಸಮಯಕ್ಕೆ ಎಲ್ಲ ಸಿಗುತ್ತೆ. ಸೊ ಸ್ಟ್ರಾಂಗ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಸೊ ಬಟರ್ಫ್ಲೈ ಕೂಡ ಬಂದಿದೆ. ಸೊ ಬದಲಾವಣೆ ಜಗದ ನಿಯಮ. ಚಪ್ಲಿ ಸಾರಿ ಇಲ್ಲ, ನಾನು ಚಾಮ್ ರೀಡಿಂಗ್ ಅಲ್ಲಿ 2 ಸತಿ ಮಾಡಿದಾಗೂ ಇದು ನೋಡಿಲ್ಲ. ಇದು ನೋಡಿದ ತಕ್ಷಣ ನನಗೆ ಫಿದಾ ಮೂವಿ ಜ್ಞಾಪನ ಬಂದ್ಬಿಡ್ತು. ಅವರು ಇದನ್ನ ಸ್ಕ್ರೀನ್ ಸೇವರ್ ಆಗಿ ಇಟ್ಕೊಂಡಿರ್ತಾರಲ್ಲ, ಆ ಥರ. ಮೇ ಬಿ ನೀವು ಯಾರೋ ಆ ಥರ ಇಟ್ಕೊಂಡಿರ್ಬೋದು. ಸೊ ಇದರಲ್ಲಿ ನೀವು ಅವ್ರಿಗೆ ಜಾಡಿಸ್ತೀರಾ ಅಂತ ಅವ್ರಿಗೆ ಭಯ ಕೂಡ ಇರ್ಬೋದು. ಸಾರಿ. ಎಸ್, ಕನ್ಸೆಲ್ಲ ನನ್ಸಾಗತ್ತೆ, ಭರವಸೆ ಕಳ್ಕೊಂಬೇಡಿ ಅಂತಾನು ಹೇಳ್ತಾ ಇದೆ. ಬರೀ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಅನಿಸ್ತದೆ. ಎಸ್, ಪ್ರಿನ್ಸಸ್ ತರ ನೋಡ್ತಾರೆ ನಿಮ್ಮನ್ನ, ಸ್ಪಿರಿಚುವಲ್ ಪರ್ಸನ್ ತರ ನೋಡ್ತಾರೆ, ತುಂಬಾ ಮರ್ಯಾದೆಯಿಂದ ನೋಡ್ತಾರೆ ನಿಮ್ಮನ್ನ ಹೈಯರ್ ಲೆವೆಲಲ್ಲಿ. ಸೊ ಮತ್ತೆ ಬಟರ್ಫ್ಲೈ ಬಂದಿದೆ. ಸೊ ನೀವು ಇಬ್ರು ಟೋಟಲಿ ಅಪೋಸಿಟ್ ಇರ್ಬೋದು. ಸೊ ಏಜ್ ಡಿಫ್ರೆನ್ಸ್ ಕೂಡ ಇರ್ಬೋದು. ಇಲ್ಲೂ ಕೂಡ ಸ್ಟಾರ್ ಮೂನ್ ಬಂದಿದೆ. ಸೊ ದುಡ್ಡು ಕೂಡ ಬರ್ತಾ ಇದೆ. ಸೊ ಬೇಬಿ ಗರ್ಲ್ ಕೂಡ ಯಾರಿಗೋ ಬರ್ತಾ ಇದೆ. ಎಸ್, ಸಕ್ಸಸ್ ಕೂಡ ಇದೆ. ಮತ್ತೆ ಸ್ಟಾರ್ ಇದೆ. ಸೊ ಸ್ಟಾರ್ 2 ಸತಿ ಇದೆ. ಸೊ ಸ್ಟಾರ್ ಸೀಡ್ ಕೂಡ ಇರ್ಬೋದು ಇಲ್ಲಿ ಯಾರಾದರೂ. ಸೊ ಇದು ಕೂಡ 2 ಇದೆ. ಸೊ ಇದು ಕೂಡ 2 ಏನು ಹೇಳ್ತಾ ಇದೆ ಅಂದರೆ ಸೋಲ್ಮೇಟ್ಸ್ ಒಂದಾಗ್ತಾರೆ ಅಂತ. ಸೊ ಅವ್ರು ಕೂಡ ಇದೆ. ಮನಿ ತುಂಬ ಮ್ಯಾಟರ್ ಆಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿ ಇರಿ. ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ನಿಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ನಿರ್ಧಾರ ಮಾಡಿ. ಡೆವಿಲ್ ಎನರ್ಜಿ ಕೂಡ ನನಗೆ ಪಿಕಪ್ ಆಗ್ತಾ ಇದೆ. ಸೊ ಪರ್ಫೆಕ್ಟ್ ಪಿಕ್ಚರ್ ಕೂಡ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you on next video. Take care. Bye. 4433 ಮೆಸೇಜ್ ಇದೆ, ಚೆಕ್ ಮಾಡಿ.